ಸುಮನಹಳ್ಳಿಯ ಬ್ರಿಡ್ಜ್ ಬಳಿ ಅನಾಥ ಶವವು ಒಂದು ಸಿಕ್ಕಿರುತ್ತೆ. ರೈಟ್, ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರ ನಿವಾಸದತ್ತ ನಟ ದರ್ಶನ್ ಹಾಗೆ ಗ್ಯಾಂಗ್ನ ಕರ್ಕೊಂಡು ಹೋಗಲಾಗಿದೆ. ಕೋರಮಂಗಲದ ನ್ಯಾಯಾಧೀಶರ ನಿವಾಸದ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. 64ನೇ ಸಿಟಿ ಸಿವಿಲ್ ಕೋರ್ಟ್ ಜಡ್ಜ್ ನಿವಾಸದ ಬಳಿ ಹೆಚ್ಚಿನ ಪೊಲೀಸರ ನಿಯೋಜನೆಯಾಗಿದೆ. 5 ಇನ್ಸ್ಪೆಕ್ಟರ್ ಹಾಗೆ 20 ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕೆಎಸ್ಆರ್ಪಿ ವೆಹಿಕಲ್ನಲ್ಲಿ 5 ಜನ ಆರೋಪಿಗಳನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ನಿವಾಸದ ಮುಂದೆ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಾದ ಬಳಿಕ ಆಗುವಂತಹ ಪ್ರಕ್ರಿಯೆಗಳು ಏನೇನು ಅನ್ನೋದನ್ನ ಈಗಾಗಲೇ ವಿವರಿಸಿದ್ದೀವಿ. 2024ರ ಯಾವಾಗ ಏನಾಯ್ತು ಅನ್ನೋದನ್ನ ಕ್ವಿಕ್ ಆಗಿ ನೋಡೋಣ. 2024ರ ಜೂನ್ 11ನೇ ತಾರೀಕು, 10ನೇ ತಾರೀಕು ಪ್ರಕರಣ ಬೆಳಕಿಗೆ ಬರುತ್ತೆ. 9ನೇ ತಾರೀಕು ಯಾರದ್ದು ಅಪರಿಚಿತ ಶವ ಅಂತ ಅಂದ್ಕೊಂತಾರೆ. 10ನೇ ತಾರೀಕು 4 ಜನ ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಒಂದು ಸ್ಟೇಷನ್ ಅಲ್ಲಿ, ಕಾಮಾಕ್ಷಿಪಾಳ್ಯ ಸ್ಟೇಷನ್ ನಲ್ಲ ಹೋಗಿ ಸರೆಂಡರ್ ಆಗ್ತಾರೆ. ಆದ್ರೆ ಅವರನ್ನ ವಿಚಾರಣೆ ಮಾಡಿದಾಗ ದರ್ಶನ್ ಹೆಸರು ಹೊರಗಡೆ ಬರುತ್ತೆ. ದರ್ಶನ್ ಹೆಸರು ಹೊರಗಡೆ ಬರ್ತಾ ಇದ್ದ ಹಾಗೆ 2024ರ ಜೂನ್ 11ನೇ ತಾರೀಕು ಮೈಸೂರಿನಲ್ಲಿದ್ದಂತಹ ನಟ ದರ್ಶನ್ರನ್ನ ಬಂಧನ ಮಾಡಲಾಗುತ್ತೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಮೈಸೂರಿನಲ್ಲಿ ನೆಲೆಸಿದ್ರು ನಟ ದರ್ಶನ್. ಬೆಳಗ್ಗೆ ಎದ್ದು ಜಿಮ್ಗೆ ಹೋಗಿದ್ದಾರೆ. ಜಿಮ್ಮಿಗೆ ಹೋಗಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ರ ಬಂಧನ ಆಗುತ್ತೆ. ಆದ್ರೆ ಅದಾದ ಬಳಿಕ ಪರಪ್ಪನ ಅಗ್ರಹಾರವನ್ನ ಸೇರಿದಂತಹ ನಟ ದರ್ಶನ್ ಬೇಲ್ಗಾಗಿ ಸಾಕಷ್ಟು ಹರಸಾಹಸ ಪಡ್ತಾರೆ. ಅಕ್ಟೋಬರ್ 30ನೇ ತಾರೀಕು ಮಧ್ಯಂತರ ಬೇಲ್, ಅದು ಬಳ್ಳಾರಿಗೆ ಶಿಫ್ಟ್ ಆದ್ಮೇಲೆ ಮಧ್ಯಂತರ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ನಟ ದರ್ಶನ್. ಅದಕ್ಕೆ ಕಾರಣ ಏನು ಅಂದ್ರೆ ವೈದ್ಯಕೀಯ ಕಾರಣ. ಬೆನ್ನು ಶುರುವಾಗಿರುತ್ತೆ, ಕುಂಟುತ ಸಾಕ್ತಿರ್ತಾರೆ, ಆಪರೇಷನ್ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೇಳಿ ಆಪರೇಷನ್ ಆಗಬೇಕಾಗಿದೆ. ಆಪರೇಷನ್ ಆಗದೆ ಇದ್ರೆ ಮುಂದೆ ಅವರಿಗೆ ಮಲಗಿದಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು, ಪ್ಯಾರಲಿಸಿಸ್ ಆಗ್ಬೋದು, ಇನ್ನೊಂದು ಮತ್ತೊಂದು ಅಂತ ಹಲವು ಕಾರಣಗಳನ್ನ ಆಗ ದರ್ಶನ್ ಪರ ವಕೀಲರು ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಅಕ್ಟೋಬರ್ 30ನೇ ತಾರೀಕು 2024ರ ಅಕ್ಟೋಬರ್ 30 ಆವತ್ತು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡುವಂತಹ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಆಗ ಹೊರಗಡೆ ಬಂದಂತಹ ದರ್ಶನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ. ಬಟ್ ಆಪರೇಷನ್ ಏನಾಗಬೇಕು ಅಂತ ಇವರು ಜಾಮೀನನ್ನ ಪಡ್ಕೊಂಡಿರ್ತಾರೋ ಆ ಆಪರೇಷನ್ ಆಗೋದೇ ಇಲ್ಲ. ಹಾಗೆ ಟ್ರೀಟ್ಮೆಂಟ್ ಎಲ್ಲ ಗುಣಮುಖ ಆಯಿತು ಅಂತೇಳಿ ಆನಂತರ ಹೊರಗಡೆ ಬರೋದು. ಇದೇ ಟೈಮ್ನಲ್ಲಿ ಡಿಸೆಂಬರ್ 13ನೇ ತಾರೀಕು ಉಳಿದಂತಹ ಎಲ್ಲ ಆರೋಪಿಗಳು ಯಾರ್ಯಾರ ಬೇಲ್ ಅರ್ಜಿ ಹೈಕೋರ್ಟಿಗೆ ಹೋಗುತ್ತೋ ಆ ಎಲ್ಲ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗುತ್ತೆ. ಅದಾದ ನಂತರ ಈಗ 8 ತಿಂಗಳ ಬಳಿಕ ಆ ಜಾಮೀನು ಆದೇಶ ರದ್ದಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ 7 ಜನ ಆರೋಪಿಗಳಿಗೆ ನಿರ್ಮಾಣ ಆಗಿದೆ. ಕೋರಮಂಗಲದ ನ್ಯಾಯಾಧೀಶರ ನಿವಾಸದ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಜನ ಸೇರಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರ ನಿವಾಸ. ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಆರೋಪಿ ನಟ ದರ್ಶನ್ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟ. ಅಂಥ ಅಭಿಮಾನಿ ಬಳಗವನ್ನ ಹೊಂದಿದ್ರೂ ಕೂಡ ಆತ ಮಾಡಿಕೊಂಡಿದ್ದ ಎಡವಟ್ಟು, ಆ ಎಡವಟ್ಟಿನ ಕಾರಣಕ್ಕಾಗಿ ಎಡವಟ್ಟಿಗಿಂತಲೂ ದೊಡ್ಡ ತಪ್ಪನ್ನೇ ಮಾಡಿರೋದು. ಆ ತಪ್ಪು ಅವ್ರು ಮಾಡಿದ್ದಾರೋ ಇಲ್ವೋ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆ ಟ್ರಯಲ್ ಆರಂಭ ಆಗುತ್ತೆ ಬಿಡಿ. ಬಟ್ ಆ ಕಾರಣಕ್ಕಾಗಿನೇ ಅರೆಸ್ಟ್ ಆಗಿರೋದು. ಈಗ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಆಲ್ರೆಡಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಹೊರಟಿದೆ ಕೆಎಸ್ಆರ್ಪಿ ವೆಹಿಕಲ್ ಬಿಗಿ ಪೊಲೀಸ್ ಭದ್ರತೆಯಲ್ಲಿ. ಕೋರಮಂಗಲದಲ್ಲಿ ನ್ಯಾಯಾಧೀಶರ ನಿವಾಸದ ಮುಂಭಾಗದಲ್ಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಜನ ಬಹಳ ಕುತೂಹಲದಿಂದ ಸೇರಿದ್ದಾರೆ. ಕೆಲವರು ಬಹುಶಃ ದರ್ಶನ್ ಅಭಿಮಾನಿಗಳು, ಇನ್ನು ಕೆಲವರು ಯಾವ ರೀತಿ ಇರುತ್ತೆ ಪ್ರಕ್ರಿಯೆ ಅಂತ ಹೇಳಿ ಬಹಳ ಕುತೂಹಲದಿಂದ ನೋಡೋಕೆ ಅಂತ ಹೇಳಿ ಬಂದವರು. ಎಲ್ಲರೂ ಕೂಡ ಆ ಜಡ್ಜ್ ನಿವಾಸದ ಮುಂಭಾಗದಲ್ಲಿ ವೇಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನ್ಯಾಯಾಧೀಶರ ಮುಂದೆ ಒಂದೊಮ್ಮೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲಿ ಅರೆಸ್ಟ್ ಮಾಡಲಾಯಿತು, ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡಲಾಯಿತು, ಆ ಮಾಹಿತಿಯನ್ನ ರಿಮಾಂಡ್ ಅರ್ಜಿಯ ಮೂಲಕ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವಂತಹ ಕೆಲಸ ಪೊಲೀಸರ ಕಡೆಯಿಂದ ಆಗುತ್ತೆ. ಅದಾದ ಬಳಿಕ ಸೀದಾ ಜೈಲಿಗೆ ಶಿಫ್ಟ್ ಆಗ್ತಾರೆ ಎಲ್ಲ ಆರೋಪಿಗಳು ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.